ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಕಾರ್ನಾಡ್ ಸದಾಶಿವರಾವ್ ಅತ್ಯಂತ ಶ್ರೀಮಂತರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಎಲ್ಲವನ್ನೂ ಕಳ್ಕೋತಾರೆ. ಕೊನೆಗೆ ಮುಂಬೈಯಲ್ಲಿ ಜ್ವರ ಬಂದು ಮಾತ್ರೆ ಕೊಂಡ್ಕೊಳ್ಳೋಕ್ಕೂ ದುಡ್ಡಿಲ್ಲದೆ ಅವರು ಮರಣ ಹೊಂದುತ್ತಾರೆ. ಕಾರ್ನಾಡ್ ಸದಾಶಿವರಾವ್ ಅವರಿಗೆ ಒಬ್ಬ ಗೆಳೆಯ ಉಪ್ಪೂರ ನಾರಾಯಣ ಕಂಪ್ತಿ ಅಂತ ಹೇಳಿ. ಕಂಪ್ತಿಯವರು ತಮ್ಮ ಕುಲಕಸಬು ವ್ಯಾಪಾರ ಏನಿದೆ ಅದನ್ನು ಮಾಡಿ ತುಂಬ ಶ್ರೀಮಂತರಾಗ್ತಾರೆ. ಕಾರ್ನಾಡ್ ಸದಾಶಿವರಾವ್ ಅವರು ದೇಶ ಸೇವೆ ಅನ್ನೋ ಹೆಸರಲ್ಲಿ ಎಲ್ಲವನ್ನೂ ಕಳ್ಕೊಂಡು ಬಡವರಾಗಿ ಉಳಿತಾರೆ. ಆದರೆ ಇಬ್ಬರ ಜೊತೆಯಲ್ಲಿ ಇಬ್ಬರ ನಡುವೆ ಸ್ನೇಹ ಮಾತ್ರ ಬಹಳ ಆಳವಾಗಿ ಘನಿಷ್ಠವಾಗಿ ಇರುತ್ತೆ. ಒಂದು ದಿವಸ ಕಾರ್ನಾಡ್ ಸದಾಶಿವರಾಯರಿಗೆ ಊಟ ಮಾಡೋಕ್ಕೂ ತೊಂದರೆ ಅಂತ ಗೊತ್ತಾದಾಗ ಕಂಪ್ತಿಯವರು ಹೇಳ್ತಾರೆ, ಏನು ಸಂಕೋಚ ಪಟ್ಕೋಬೇಡಿ, ನಮ್ಮನೆಗೆ ಬಂದುಬಿಡಿ ಊಟಕ್ಕೆ ಅಂತ ಹೇಳ್ತಾರೆ. ಆಗ ಸದಾಶಿವರಾಯರು, ನಂದೊಂದು ವ್ರತ ಉಂಟಪ್ಪ, ದೇವಸ್ಥಾನದ ಜಗುಲಿಯಲ್ಲೇ ನಾನು ಊಟ ಮಾಡೋದು, ಮನೆಗಳಲ್ಲಿ ಮಾಡೋಲ್ಲ, ಹಾಗಾಗಿ ನೀನು ಊಟವನ್ನು ಕಟ್ಟಿ ಕೊಟ್ಬಿಡು, ನಾನು ದೇವಸ್ಥಾನದ ಜಗುಲಿಯಲ್ಲಿ ಕೂತ್ಕೊಂಡು ಊಟ ಮಾಡ್ತೇನೆ ಅಂತ ಹೇಳ್ತಾರೆ. ಹಾಗೆ ಕಂಪ್ತಿಯವರು ಊಟವನ್ನು ಕಳಿಸ್ಕೊಡ್ತಾರೆ. ಪ್ರತಿದಿನ ಹೀಗೆ ಬೆಳಗ್ಗೆ ಸಂಜೆ ಊಟವನ್ನು ಕಳಿಸ್ಕೊಡೋಕ್ಕೆ ಶುರು ಮಾಡ್ತಾರೆ. ಒಂದು ಸಲ ಸಣ್ಣ ಅನುಮಾನ ಬರುತ್ತೆ ಕಂಪ್ತಿಯವರಿಗೆ. ಯಾವ ದೇವಸ್ಥಾನದ ಜಗಲಿ ಮೇಲೆ ಕೂತ್ಕೊಂಡು ಸದಾಶಿವರಾಯರು ಊಟ ಮಾಡ್ತಾ ಇದ್ದಾರೆ ನೋಡಬೇಕಲ್ಲ ಅಂತ ಹೇಳಿ ಅವರಿಗೆ ಗೊತ್ತಿಲ್ಲದ ಹಾಗೆ ಹಿಂಬಾಲಿಸ್ಕೊಂಡು ಬರ್ತಾರೆ. ಕಾರ್ನಾಡ್ ಸದಾಶಿವರಾಯರು ಪೂರ ಆಚೆ ಹೋಗ್ತಾರೆ. ಅಲ್ಲಿ ಒಂದು ಪುಟ್ಟ ಗುಡಿಸಲು. ಆ ಗುಡಿಸಲಲ್ಲಿ ಒಬ್ಬ ವ್ಯಕ್ತಿ ಹಗ್ಗದ ಮಂಚದ ಮೇಲೆ ಮಲಗಿದ್ದಾನೆ. ಆತನಿಗೆ ಕುಷ್ಠವಾಗಿದೆ, ಎದೆ ಎಲುಬುಗೂಡು ಆಗಿದೆ, ಜೊತೆಗೆ 2 ಮಕ್ಕಳು ನೆಲದ ಮೇಲೆ ಮಲಗಿವೆ. ಸದಾಶಿವರಾಯರನ್ನು ನೋಡಿದ ಕೂಡಲೇ ಮೂವರೂ ಎದ್ದು ಕೂತ್ಕೋತಾರೆ. ಅವರು ತೆಗೆದುಕೊಂಡಂಥ ಅನ್ನವನ್ನು ಮೂವರೂ ಹಂಚ್ಕೊಂಡು ತಿಂತಾರೆ. ಆ ಗಬಗಬ ಅಂತ ತಿನ್ನೋದನ್ನು ನೋಡಿದಂತಹ ಕಂಪ್ತಿಯವರಿಗೆ ಅನಿಸುತ್ತೆ, ಆಹಾ, ದೇವಸ್ಥಾನಗಳಿಗೆಲ್ಲ ನಾನು ದುಡ್ಡು ಕೊಟ್ಟು ಕಟ್ಟಿಸ್ತಾ ಇದ್ದೇನೆ, ದೇವಸ್ಥಾನದ ಬಾಗಿಲಲ್ಲಿ ನನ್ನ ಹೆಸರನ್ನು ದೊಡ್ಡದಾಗಿ ಬರೆಸಿದ್ದಾರೆ, ನಿಜ. ಆದರೆ ನಿಜವಾದ ದಾನ ಧರ್ಮ ಅಂದರೆ ಇದು. ತಾನು ಊಟ ಮಾಡಬೇಕಾದ ಅನ್ನವನ್ನು ಈ ರೀತಿ ಕೊಡ್ತಾ ಇದ್ದಾನಲ್ಲ ಬಡವರಿಗೆ ಅಂತ ಹೇಳಿ ಕಂಪ್ತಿಯವರು ಸಂಪೂರ್ಣವಾಗಿ ಬದಲಾಗ್ತಾರಂತೆ. ಕಂಪ್ತಿಯವರು ಮತ್ತು ಕಾರ್ನಾಡರು ಸೇರಿಕೊಂಡು ಈ ಕುಷ್ಠ ರೋಗಿಗಳಿಗಾಗಿ ಒಂದು ಗಂಜಿ ಕೇಂದ್ರವನ್ನು ಆರಂಭಿಸ್ತಾರಂತೆ. ಕಾರ್ನಾಡ್ ಸದಾಶಿವರಾವ್ ಅವರನ್ನು ಮರೀಲಿಕ್ಕೆ ಸಾಧ್ಯವಿಲ್ಲ. ಅವರ ಹೆಸರನ್ನು ಮರೀಬಾರದು ಅನ್ನೋ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಸದಾಶಿವನಗರ ಅಂತ ಒಂದು ಬಡಾವಣೆಯನ್ನು ಸ್ಥಾಪಿಸಿದ್ದಾರೆ. ಆದರೆ ಪೂರ್ತಿ ಹೆಸರು ಚೆನ್ನಾಗಿತ್ತು ಬಡಾವಣೆಗೆ. ಸದಾಶಿವನಗರ ಅಂದರೆ ಯಾರೋ ಸದಾಶಿವ ಅನ್ಕೋತಾರೆ. ಕಾರ್ನಾಡ್ ಸದಾಶಿವರಾಯರು ಅನ್ನೋ ಪೂರ್ತಿ ಹೆಸರಿದ್ದಿದ್ರೆ ಚೆನ್ನಾಗಿತ್ತು. ಏನೇ ಆಗಲಿ, ಅಷ್ಟು ಮಟ್ಟಿಗಾದರೂ ಅವರನ್ನು ಸ್ಮರಿಸ್ತಾ ಇದ್ದೇವಲ್ಲ, ಅದಕ್ಕೆ ಸಂಬಂಧಪಟ್ಟವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ಉಮೇಶ್ ಡಿ. ನಾನು ಬೆಂಗಳೂರಿನ ತ್ಯಾಗರಾಜನಗರದಿಂದ ಬಂದಿರುತ್ತೇನೆ. ನಾನು ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡ್ತಾ ಇರ್ತೀನಿ. ನನ್ನ ಹವ್ಯಾಸಗಳು ಕೇರಂ ಹಾಗೂ ಹಾಡನ್ನು ಆಡುವುದು. ಉಮೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಾಯಾ BS. ಮೂಲತಃ ಮಂಡ್ಯದವರು. ಪ್ರಸ್ತುತ ಬೆಂಗಳೂರಿನಲ್ಲಿ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಹಾಡುಗಳನ್ನು ಕೇಳುವುದು. ಮಾಯಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು JC ಪುನೀತ. ನಾನು ಮೂಲತಃ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಹಳ್ಳಿ ಹೋಬಳಿ ಜಂಬೂರಿನಿಂದ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ರೈತ. ಪುನೀತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ.
ಗೀತಾ ಕೋಗಲೂರು ಇವರು ಬರೆದ ಜೇನ ಹನಿ ಎನ್ನುವ ಹನಿಗವನಗಳ ಸಂಕಲನ. ಮೊದಲ ಪ್ರಶ್ನೆ ಈಗ ಬಂತು. ಭಾರತದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯು ಮೊದಲ ಬಾರಿಗೆ ಯಾವ ನಗರದಲ್ಲಿ ನಡೆಯಿತು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು: ಮದ್ರಾಸ್, ಹೈದರಾಬಾದ್, ಕೋಲ್ಕತ್ತಾ, ಬಾಂಬೆ. ಮೊದಲಿಗೆ ಮಾಯಾ, ಆನಂತರ ಪುನೀತ್. ಕೋಲ್ಕತ್ತಾ ಸರ್. ಕೋಲ್ಕತ್ತಾ ಆಯ್ಕೆ 3. ಪುನೀತ್? ಬಾಂಬೆ. ಬಾಂಬೆ ಆಯ್ಕೆ 4. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮದ್ರಾಸ್ ಆಗಿತ್ತು. ಮೇ 1, 1886ರಲ್ಲಿ ಈ ಕಾರ್ಮಿಕರ ಒಂದು ದೊಡ್ಡ ಮೆರವಣಿಗೆ ಚಳವಳಿ ನಡೆಯುತ್ತೆ ಚಿಕಾಗೋ ನಗರದಲ್ಲಿ. ಆವಾಗ ಕಾರ್ಮಿಕರಿಗೆ ಇಂತಿಷ್ಟು ಗಂಟೆ ಕೆಲಸ ಮಾಡಬೇಕು ಅಂತ ನಿಯಮ ನೀತಿ ಏನೂ ಇರಲಿಲ್ಲ. 15, 16, 18 ಗಂಟೆಗಳವರೆಗೂ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಈ ಮೊದಲ ಬಾರಿಗೆ ಏನು ಇವರು ಮೆರವಣಿಗೆ ಹೊರಟು ಚಳವಳಿ ಮಾಡ್ತಾರೆ, ಅದರಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 8 ಗಂಟೆಗಳು ಮಾತ್ರ ಕೆಲಸ ಮಾಡುವ ಒಂದು ಅನುಕೂಲತೆಯನ್ನು ಮಾಡಿಕೊಡಬೇಕು ಅಂತ ಅವರು ಆಡಳಿತ ವರ್ಗದವರ ಬಳಿ ಬೇಡ್ಕೋತಾರೆ. ಆದರೆ ಈ ರೀತಿಯ ಮೊದಲ ಚಳವಳಿ ನಮ್ಮ ದೇಶದಲ್ಲಿ ನಡೆದದ್ದು 1923ರಲ್ಲಿ. 43 ವರ್ಷಗಳಾದ ಮೇಲೆ ಮೊದಲ ಬಾರಿಗೆ ಇಂತಹ ಚಳವಳಿ. ನಮ್ಮಲ್ಲೂ ಹಾಗೆ 16, 18 ಗಂಟೆಗಳ ಕಾಲ ಕೆಲಸ ಮಾಡೋರು ಬ್ರಿಟಿಷರು ಮಾಡಿಸ್ಕೋತಾ ಇದ್ದರು. ಹಾಗಾಗಿ 8 ಗಂಟೆ ಕೆಲಸ ಮಾಡಬೇಕು ಅನ್ನೋ ಚಳವಳಿ 1923ರಲ್ಲಿ ಆರಂಭವಾಗುತ್ತೆ. ಲೇಬರ್ ಕಿಸಾನ್ ಪಾರ್ಟಿ ಆಫ್ ಹಿಂದೂಸ್ತಾನ್ ಅಂತ ಹೇಳಿ ಆ ಒಂದು ಸಂಘಟನೆ ಈ ಒಂದು ಚಳವಳಿಯನ್ನು ಆರಂಭಿಸುತ್ತಂತೆ ನಮ್ಮ ಭಾರತದಲ್ಲಿ. ನೀಲ್ಜಡೆಯ ಹುಡುಗಿ ಹನಿಗವತೆಗಳು ಶ್ರೀನಿವಾಸ ಮೂರ್ತಿ ಎನ್ ಸುಂಡ್ರಹಳ್ಳಿ ಬರೆದಿರುವಂಥದ್ದು. ಪ್ರಶ್ನೆ: ಆಪರೇಷನ್ ಕಾಗಾರ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು: ಮಾದಕ ದ್ರವ್ಯಗಳ ನಿರ್ಮೂಲನೆ, ನಕ್ಸಲ್ ನಿರ್ಮೂಲನೆ, ಭಯೋತ್ಪಾದಕರ ನಿರ್ಮೂಲನೆ, ವೇಶ್ಯಾವಾಟಿಕೆ ನಿರ್ಮೂಲನೆ. ಮೊದಲಿಗೆ ಬಜರುತ್ತಿದ್ದಾರೆ ಪುನೀತ್, ಆನಂತರ ಉಮೇಶ್. ವೇಶ್ಯಾವಾಟಿಕೆ ನಿರ್ಮೂಲನೆ. ಆಯ್ಕೆ 4. ಉಮೇಶ್? ಮಾದಕ ದ್ರವ್ಯಗಳ ನಿರ್ಮೂಲನೆ. ಆಯ್ಕೆ 1. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ನಕ್ಸಲ್ ನಿರ್ಮೂಲನೆ ಆಗಿತ್ತು. ಛತ್ತೀಸ್ಗಢ, ತೆಲಂಗಾಣ ಮತ್ತು ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ನಕ್ಸಲ್ ಚಟುವಟಿಕೆ ಇವತ್ತಿಗೂ ಉಂಟು. ಹಾಗಾಗಿ ಈ ಎಲ್ಲ ನಕ್ಸಲ್ವಾದಿಗಳನ್ನು ನಿರ್ಮೂಲನ ಮಾಡಬೇಕು ಅಂತ ಹೇಳಿ 1,00,000 ಪ್ಯಾರಾಮಿಲಿಟರಿ ಪಡೆಯನ್ನು ನಿಯೋಜಿಸಿದ್ದಾರೆ. 2026ರ ಒಳಗೆ ಎಲ್ಲ ನಕ್ಸಲರನ್ನು ಬದಲಾಯಿಸಬೇಕು, ಇಲ್ಲ ನಿರ್ಮೂಲನ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಆಪರೇಷನ್ ಕಾಗಾರ್ ಅನ್ನೋದು ಆರಂಭವಾಗಿದೆ. ಮುಂದಿನ ಪುಸ್ತಕ ಜೀವದೊಡತಿಯ ಗೈರು ಹಾಜರಿಯಲ್ಲಿ, ವೀಣಾ ಕಲ್ಮಠ ಬರೆದಿರುವಂಥ ಪುಸ್ತಕ ಇದು. ಪ್ರಶ್ನೆ: ಬಗ್ಲಿಹಾರ್ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಸಟ್ಲೆಜ್, ಝೀಲಂ, ಚೀನಾಬ್, ರಾವಿ. ಮೊದಲಿಗೆ ಮಾಯಾ, ಆನಂತರ ಉಮೇಶ್. ಝೀಲಂ. ಚೀನಾಬ್ ಆಯ್ಕೆ 3. ಉಮೇಶ್? ಆಯ್ಕೆ 2 ಝೀಲಂ. 2 ಝೀಲಂ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಚೀನಾಬ್ ಆಗಿತ್ತು. ಮಾಯಾ ಅವರಿಗೆ ಜೀವದೊಡತಿಯ ಗೈರು ಹಾಜರಿಯಲ್ಲಿ ಎನ್ನುವ ಈ ಒಂದು ಕವನ ಸಂಕಲನ ಕೊಟ್ಟಿದ್ದೇನೆ. ಚನ್ ಅಂತ ಹೇಳಿದರೆ ಚಂದ್ರ, ಆಬ್ ಅಂತ ಹೇಳಿದರೆ ನದಿ. ಈ ಎರಡೂ ಶಬ್ದಗಳು ಸೇರಿಕೊಂಡು ಚನಾಬ್ ಕ್ರಮೇಣ ಜನರ ಬಾಯಲ್ಲಿ ಚೀನಾಬ್ ಅಂತ ಆಗಿದೆ. ಇದರ ನಮ್ಮ ಭಾರತೀಯ ಹೆಸರು ಅಂತ ಹೇಳ್ತಂದರೆ ಚಂದ್ರಭಾಗ ನದಿ ಅಂತ ಇದರ ಹೆಸರು. ಈ ಚಂದ್ರಭಾಗ ನದಿ ಝೀಲಂ ನದಿಯ ಜೊತೆ ಸೇರಿಕೊಂಡು ಮುಂದುವರೆದು ಸಟ್ಲೆಜ್ ನದಿಯಲ್ಲಿ ವಿಲೀನವಾಗಿ ಅಲ್ಲಿಂದ ಅಂತಿಮವಾಗಿ ಸಿಂಧೂ ನದಿಯನ್ನು ಹೋಗಿ ಸೇರುತ್ತೆ. ಜಮ್ಮು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲಿ ಈ ಬಗ್ಲಿಹಾರ್ ಅನ್ನೋ ಅಣೆಕಟ್ಟನ್ನು ನಾವು ಕಟ್ಟಿದ್ದೇವೆ. ಸದ್ಯಕ್ಕೆ ಈ ಅಣೆಕಟ್ಟಿಂದ ನೀರು ಮುಂದಕ್ಕೆ ಹೋಗ್ತಾ ಇಲ್ಲ, ಪಾಕಿಸ್ತಾನಕ್ಕೆ ಹೋಗ್ತಾ ಇಲ್ಲ. ಆ ನಿರ್ಬಂಧವನ್ನು ಭಾರತ ಹೇರಿದೆ.
ಈನಾದ ಎನ್ನುವ ಕೃತಿ, ಸಂಗೀತಕ್ಕೊಂದು ಕೈಪಿಡಿ. ಚಂದ್ರಿಕಾ ಬರೆದಿರುವಂಥದ್ದು. ಪ್ರಶ್ನೆ: ಈಸಿನೆಟ್ ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸುತ್ತಿದೆ? ಆಯ್ಕೆಗಳನ್ನು ನೋಡೋಣ. ಅಟಾಮಿಕ್ ಎನರ್ಜಿ ಕಮಿಷನ್ ಆಫ್ ಇಂಡಿಯಾ, ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಕಮಿಷನ್, ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಮೊದಲಿಗೆ ಬಜರುತ್ತಿದ್ದಾರೆ ಮಾಯಾ, ಆನಂತರ ಉಮೇಶ್. ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಕಮಿಷನ್. ಯಾವುದಮ್ಮ? ಎರಡನೇದು ಸರ್. ಎರಡನೇದು. ಹೇಳಿ ಉಮೇಶ್. ಆಯ್ಕೆ 3 ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆಗಿತ್ತು. ಚುನಾವಣೆಗೆ ಸಂಬಂಧಿಸಿದ ಹಾಗೆ ಸದ್ಯ 40 ಆ್ಯಪ್ಗಳಿವೆಯಂತೆ. 40 ಆ್ಯಪ್ಗಳು. ಯಾವ ವಿಚಾರಕ್ಕೆ ಯಾವ ಆ್ಯಪನ್ನು ಬಳಸಬೇಕು ಅನ್ನೋದು ನಿಜಕ್ಕೂ ಒಂದು ಗೊಂದಲಕಾರಿ ವಿಷಯ ಆಗಿದೆ. ಹಾಗಾಗಿ ಈ 40 ಆ್ಯಪ್ಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಸಂಯುಕ್ತ ನೆಟ್ಟನ್ನು ರೂಪಿಸಿದ್ದಾರೆ. ಅದನ್ನು ಈಸಿ ನೆಟ್ ಅಂತ ಕರೀತೇವೆ, ಅಥವಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನೆಟ್ ಅಂತ ಕರೀತೇವೆ. ಹಾಗಾಗಿ ಈ ಒಂದು ಈಸಿ ನೆಟ್ಟನ್ನು ನಮ್ಮ ಮೊಬೈಲಲ್ಲಿ ನಾವು ಅಳವಡಿಸ್ಕೋಬಹುದು, ಅಥವಾ ನಮ್ಮ ಮನೆಯಲ್ಲಿ ಡೆಸ್ಕ್ಟಾಪ್ ಕಂಪ್ಯೂಟರ್ ಇದ್ದರೆ ಅದರಲ್ಲೂ ಸಹ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಚುನಾವಣೆಗೆ ಸಂಬಂಧಪಟ್ಟಂಥ ನಾಗರಿಕರ ಹಕ್ಕು ಏನಿದೆ, ಆ ಹಕ್ಕನ್ನು ಅರ್ಥ ಮಾಡಿಕೊಂಡು ಚಲಾಯಿಸೋದಕ್ಕೆ ಈ ಒಂದು ಅಂತರ್ಜಾಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಾಯವನ್ನು ಮಾಡುತ್ತೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದ್ದಾರೆ. ಈಗ ಕೊಡ್ತಾ ಇದ್ದೇವೆ ಈರಣ್ಣ ಬೆಂಗಾಲಿ ಬರೆದ ಮೊಸಳೆ ಮತ್ತು ಮಿಂಚುಳ್ಳಿ ಎನ್ನುವ ಮಕ್ಕಳ ಕಥೆಗಳ ಕೃತಿ. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ನ, ದ, ಕೋ, ಕ, ಪ. ಮಾಯಾ ಅವರು ಬರೆದಿರುತ್ತಿದ್ದಾರೆ. ಉತ್ತರವನ್ನ ಕೇಳೋಣ. ಕನ್ನಡದಲ್ಲಿ ಕೋಷ್ಟಕ ಕನ್ನಡದಲ್ಲಿ ಕೋಷ್ಟಕ ಸುಳುಹು ಕೊಟ್ಟಿದ್ದಾರೆ ಉಮೇಶ್ ಅವರೇ. ಪುನೀತ್, ಕನ್ನಡದಲ್ಲಿ ಕೋಷ್ಟಕ ಅವರು ಉತ್ತರ ಬಿಟ್ಟು ಯೋಚನೆ ಮಾಡಬೇಕು. ನೀವು ಕೋಷ್ಟಕ ಸರಿಯಲ್ಲ ಅಂತ ನಮ್ಗೆ ಅನ್ನಿಸ್ಬಿಟ್ಟಿದೆ ಈಗಾಗಲೇ. ಉಮೇಶ್ ಗೊತ್ತಾಗ್ತಾ ಇಲ್ಲ. ಉತ್ತರವನ್ನು ನೋಡೋಣವಾ? ಉತ್ತರವನ್ನು ನೋಡೋಣ. ಕನ್ನಡದಲ್ಲಿ ಕೋರ್ಟ್ ಕಲಾಪ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಬಹುದೊಡ್ಡ ಸುದ್ದಿಯನ್ನು ಮಾಡಿತ್ತು. ಕನ್ನಡದಲ್ಲಿ ಎಲ್ಲ ಕೋರ್ಟ್ ಕಲಾಪ ನಡೆಸಿದರೆ ಎಲ್ರಿಗೂ ಅರ್ಥವಾಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಒಂದು ಸುದ್ದಿ ಬಂದಿತ್ತು. ಸರಳ ಯೋಗ ಕೈಪಿಡಿ ಎನ್ನುವ ಪುಸ್ತಕ ಡಾಕ್ಟರ್ ಯೋಗಾಚಾರ್ಯ ಶ್ರೀ ರಾಘವೇಂದ್ರ ಗುರೂಜಿ ಅವರು ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. 48 ಕೂಡು 39, 67 ಕಳೆ 14, 25 ಗುಣಿಸು 9, 185 ಭಾಗಿಸು 5.
ಬಜರುತ್ತಿದ್ದಾರೆ ಮಾಯಾ ಅವರು. ಅಂತಿಮ ಉತ್ತರ 252 ಸರ್. ಉಮೇಶ್ ಹಾಗೂ ಪುನೀತ್ ಲೆಕ್ಕ ಪೂರ್ಣವಾಗಿದ್ದರೆ ಬಜರುತ್ತಿ ಉತ್ತರವನ್ನ ಕೊಡಿ. 3-1-2. ವಜರ್ ವಜರ್ 3-1-2. 3-1-2. ಉಮೇಶ್ ಅವ್ರದ್ದಾಯ್ತಾ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 87, 53. ಮುಂದಿನ ಉತ್ತರ 37. ಎಲ್ಲವನ್ನ ಕೂಡಿದ್ರೆ 402 ಬರುತ್ತೆ. ಈ ಉತ್ತರವನ್ನು ಯಾರು ಕೊಟ್ಟಿಲ್ಲ. ಇಂಜಿನಿಯರ್ಗಳು ಶಿಕ್ಷಕರಾದರೆ ಎನ್ನುವ ಪುಸ್ತಕ ಬಸವರಾಜ ಐನೋಳಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಹೇಮಂತ ಕುಮಾರ್, ಹರಿಮನ್ ಶರ್ಮಾ, ಹೃದಯ ನಾರಾಯಣ ದೀಕ್ಷಿತ್. ಅಷ್ಟರಲ್ಲಿ ಬಜರುತ್ತಿದ್ದಾರೆ ಉಮೇಶ್ ಮತ್ತು ಮಾಯಾ. ಹರಿಮನ್ ಶರ್ಮಾ. ಹರಿಮನ್ ಶರ್ಮಾ ಆಯ್ಕೆ 2. ತಮ್ಮ ಉತ್ತರ ಮಾಯಾ? ಹೃದಯ ನಾರಾಯಣ ದೀಕ್ಷಿತ್. ಹೃದಯ ನಾರಾಯಣ ದೀಕ್ಷಿತ್ ಹಾಗೂ ಆಯ್ಕೆ 4 ಭೀಮ್ ಸಿಂಗ್ ಭವೇಶ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಹೇಮಂತ್ ಕುಮಾರ್ ಆಗಿತ್ತು. ಹೇಮಂತ್ ಕುಮಾರ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಇವರು ಬಿಹಾರ ರಾಜ್ಯಕ್ಕೆ ಸೇರಿದವರು. ವೈದ್ಯಕೀಯ ಕ್ಷೇತ್ರದಲ್ಲಿ ಮೂತ್ರಪಿಂಡ ತಜ್ಞರಾಗಿ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ. 35 ವರ್ಷಗಳ ಅನುಭವ ಇರುವ ಹೇಮಂತ್ ಕುಮಾರ್ ಅವರಿಗೆ ಈ ವರ್ಷ ಪದ್ಮಶ್ರೀ ಗೌರವ ದೊರೆತಿದೆ. ಈಗ ನಾವು ಕೊಡ್ತಾ ಇದ್ದೇವೆ ಜ್ಞಾನರಥಕ ಅನಂತ ಪಥ ಕವನ ಮತ್ತು ಸಂಗ್ರಹ. ಲೇಖಕರು ಮಗ್ಗೆ ರಾಜೇಗೌಡ ಅವರು. ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಪ್ರ, ವಿ, ಶಂ, ನ, ಶ, ದ, ಕೆ, ಶ. ಬಜರುತ್ತಿದ್ದಾರೆ ಪುನೀತ್ ಅವರು. ಕೆ ಇದೆ, ಕೆ ದೀರ್ಘ ಇಲ್ಲ. ಹೇಳಿಮ್ಮ. ವಿಷದ ಪ್ರಾಸನ ಸಂಖ್ಯೆ. ವಿಷದ ಪ್ರಾಸನ ಸಂಖ್ಯೆ. ಕನ್ನಡ ಭಾಷೆಯ ಜಾಯಮಾನ ಸ್ವಲ್ಪ ನೆನಪಿಸ್ಕೊಂಡು ಒಂದು ಅಕ್ಷರ ಆ ಕಡೆ ಈ ಕಡೆ ಆಗಿದೆ, ಅದನ್ನು ಸರಿಪಡಿಸ್ಕೊಳ್ಳಿ. ಉತ್ತರ ಸರಿ ಇರಬಹುದು, ಆದರೆ ಅಕ್ಷರಗಳು ಚೂರು ಬದಲಾವಣೆ ಆಗಿವೆ. ವಿಷದ ಹೇಳಿ ಹೇಳಿ. ವಿಷದ ಪ್ರಾಶನ ಸಂಖ್ಯೆ. ವಿಷ ಇನ್ನೊಂದು ಅವಕಾಶ ಮಾಯಾವರೇ. ವಿಷ ಪ್ರಾಶನದ ಸಂಖ್ಯೆ. ಉತ್ತರವನ್ನು ನೋಡೋಣ. ಓಕೆ ಸರ್, ಸಾರಿ. ವಿಷ ಪ್ರಾಶನದ ಸಂಖ್ಯೆ. ವಿಷದ ಪ್ರಾಶನ ಅಂತ ಅರ್ಥ ಬರಲ್ಲ. ಪ್ರಾಶನ ಅಂದರೆ ತಿಂದಿರುವ ಅನ್ನೋ ಅರ್ಥ ಬರುತ್ತೆ. ಸೊ ಅದು ಒಟ್ಟಿಗೆ ಬರಬೇಕು. ವಿಷ ಪ್ರಾಶನ ಅನ್ನೋದು ಒಂದೇ ಶಬ್ದ, ಅದು ಅಲ್ಲಿ ದಾ ಬರೋದಿಲ್ಲ. ಜ್ಞಾನರಥ ಅನಂತ ಪಥ ಈ ಒಂದು ಪುಸ್ತಕವನ್ನು ಮಾಯಾ ಅವರಿಗೆ ಕೊಟ್ಟಿದ್ದೇನೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ, ಸುಳುಹುಗಳನ್ನು ನೋಡೋಣ. ಮಧುರವಾದ ಮಾತು, ಕೋಮಲವಾದದ್ದು, ಬೆಟ್ಟ. ಬಜರ್ ಒತ್ತಿದ್ದಾರೆ ಉಮೇಶ್ ಅವರು. ಒಂದು ಉತ್ತರ ಸುಂದರವಾದ. ಸುಂದರವಾದ ಸುಂದರವಾದ ಏನು? ಮೊದಲನೇದು ಅಲ್ಲ, ಸುಂದರವಾದ ಏನು? ಅದ ಅಪೂರ್ಣ ಆಗೋಯ್ತು. ಸುಂದರವಾದ ಅಂದರೆ
ಸುಂದರವಾದ ಹೂವ, ಹೆಣ್ಣು ಮಗಳ, ಏನು ಗೊತ್ತಾಗ್ತಾ ಇಲ್ಲ. ಪುನೀತ್ ಅವರು ಹೇಳಿ. ಮಾಯಾ ಅವರೇ, ಸುಮಧುರ ಮಾತು. ಸುಮಧುರ ಮಾತು ಅಂದ್ರೆ ಆರಕ್ಷ ಆಗೋಯ್ತಮ್ಮ. ಮಧುರ ಪುನೀತ್ ಸುಂದರ ಮಾತು. ಪುನೀತ್ ಅವರೇ, ಮಧುರ ಒಂದು ಉತ್ತರ. ಮೃದು ವಚನ. ಎರಡು ಉತ್ತರ. ಯಾರು ಬೇಕಾದ್ರೂ ಬಜರುತ್ತಿ ಉತ್ತರ ಕೊಡಿ. ಮಧುರ ಹೇಳಿ ಪುನೀತ್. ಮಧುರ ಮಧುರ. ಮಧು ಬರಬೇಕು, ಮಧುರ ಬರಬೇಕು. ಮಧುರ ಅಂತ ಹೇಳೋದಾದ್ರೆ ಮಧುರ. ಮಧುರ ಅಂತ ಕನ್ನಡದಲ್ಲಿ ಶಬ್ದ ಇದೆಯಾ ಗೊತ್ತಿಲ್ಲ ನನಗೆ. ಮಾಯಾ ಮತ್ತು ಉಮೇಶ್, ತಾವು ಪ್ರಯತ್ನಿಸ್ತೀರಾ? ಎರಡು ಉತ್ತರ. ಮೃದುಲ, ಮಧುರ, ಮಹಾಪ್ರಾಣವೇ ಬರಬೇಕು, ಅಲ್ಪ ಪ್ರಾಣ ಬರೋದಿಲ್ಲ ಅಲ್ಲಿ. ಮೂರನೇ ಶಬ್ದಕ್ಕೆ ಯಾರು ಬೇಕಾದ್ರೂ ಬಸಿರುತ್ತೆ ಉತ್ತರ ಕೊಡಿ. ಬೆಟ್ಟ ಎನ್ನುವ ಅರ್ಥ ಬರುವ 3 ಅಕ್ಷರದ ಶಬ್ದ ಚ. ಮಧ್ಯದ ಅಕ್ಷರ ಈಚಲು. 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 ಈಚಲು ಅಂದ್ರೆ ಏನು? ಈಚಲು ಮರ ಗೊತ್ತು ನಮಗೆ. ಬೆಟ್ಟ ಅಂತ ಅರ್ಥ ಬರುತ್ತಾ ಈಚಲುಗೆ? ಉತ್ತರವನ್ನ ನೋಡೋಣ. ಅಚಲ, ಅರುಣಾಚಲ ಅಂತ ಹೇಳ್ತೇವೆ, ಸಿಂಹಾಚಲ ಅಂತ ಹೇಳ್ತೇವೆ, ಹಿಮಾಚಲ ಅಂತ ಹೇಳ್ತೇವೆ. ಅಚಲ ಅಂದರೆ ಚಲಿಸದೇ ಇರುವಂಥದ್ದು, ಬೆಟ್ಟ ಎನ್ನುವ ಅರ್ಥ ಬರುತ್ತೆ ಈ ಶಬ್ದಕ್ಕೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಉಮೇಶ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಕನ್ನಡದಲ್ಲಿ ಮನಸ್ಸಿನ ಬಗ್ಗೆ ಮೊದಲು ಕಾದಂಬರಿಗಳನ್ನು ಯಾರು ಬರೆದರು? ಡಾಕ್ಟರ್ ಅನುಪಮಾ ನಿರಂಜನ, ತ್ರಿವೇಣಿ? ಡಾಕ್ಟರ್ ಅನುಪಮಾ ನಿರಂಜನ. ಮುಂದಿನ ಪ್ರಶ್ನೆ. 2002ರಲ್ಲಿ ಯಾವ ಕನ್ನಡ ತಂತ್ರಾಂಶವು ಬಿಡುಗಡೆಯಾಯಿತು? ನುಡಿ, ಬರಹ? ನುಡಿ. ಮುಂದಿನ ಪ್ರಶ್ನೆ. ಬೆಲೆ ಏರಿಕೆಯ ಪರಿಣಾಮವಾಗಿ ಕೊಡುವ ಹೆಚ್ಚುವರಿ ಹಣ ಎಂಬರ್ಥದ ಶಬ್ದ ಯಾವುದು? ತುಟಿಭತ್ಯ, ತುಟ್ಟಿಭತ್ಯ? ತುಟ್ಟಿಭತ್ಯ. ಮೊದಲನೇದ, ಎರಡನೇದ? ಎರಡನೇದು. ಮೂರನೇ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಹಾಲಿದ್ದಾಗ ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. 100 ಮಕ್ಕಳಿಗೆ ಒಂದೇ ಉಡುದಾರ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ತ್ರಿವೇಣಿ ಅವರು ಬರೆದದ್ದು. ಎರಡನೇ ಪ್ರಶ್ನೆಗೆ ಉತ್ತರ ನುಡಿಯಾಗಿತ್ತು, ತಾವು ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ತುಟ್ಟಿಭತ್ಯ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಹಾಲಿದ್ದಾಗ ಹಬ್ಬ ಸರಿಯಾದ ರೂಪ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಇದು ಪೊರಕೆಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಮಾಯಾ ಅವರಿಗೆ ಅವಕಾಶ ಬಂದಿದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಪ್ರತಿಭಾ ನಂದಕುಮಾರ್ ಯಾವ ಕ್ಷೇತ್ರದಲ್ಲಿ ಪರಿಣಿತರು? ಕಾವ್ಯ, ನಾಟಕ? ನಾಟಕ. ಮುಂದಿನ ಪ್ರಶ್ನೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ, ಇದು ಯಾರ ಮಾತು? ಅಕ್ಕ ಮಹಾದೇವಿ, ಅಲ್ಲಮ ಪ್ರಭು? ಅಕ್ಕ ಮಹಾದೇವಿ. ಮುಂದಿನ ಪ್ರಶ್ನೆ. ಚಳವಳಿ ಎಂಬರ್ಥದ ಶಬ್ದವು ಯಾವುದು? ಆಂದೋಲನ, ಆಂದೋಲನ. ಳ ಲ ಅಷ್ಟೇ ಬದಲಾವಣೆ ಇರೋದು. ಎರಡನೇದು ಸರ್, ಆಂದೋಲನ. ಎರಡನೇದು ಆಂದೋಲನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬೆಂದ ಮನೆಯಲ್ಲಿ? ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬಂಗಾರದ ಹಕ್ಕಿಯು ಬಾಲದಲ್ಲಿ ನೀರು ಕುಡಿಯುತ್ತೆ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಕಾವ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. 2 ಉತ್ತರ. ಅಲ್ಲಮ್ಮ ಪ್ರಭು ಹೇಳಿದ್ದು, ತಾವು ಉತ್ತರ ಕೊಟ್ಟಿದ್ದೀರಿ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಅಕ್ಕ ಮಹಾದೇವಿ ಹೇಳಿದ್ರ? ಓಕೆ. ಮುಂದಿನ ಪ್ರಶ್ನೆ. ಆಂದೋಲನ ಆಗಿತ್ತು, ತಾವು ಲಾ ಹೇಳಿದ್ರೆ. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಬೆಂದ ಮನೆಯಲ್ಲಿ ಹಿರಿದಷ್ಟೇ ಲಾಭ.
5ನೇ ಪ್ರಶ್ನೆಗೆ ಉತ್ತರ ಇದು ದೀಪದ ವರ್ಣನೆ ಆಗಿತ್ತು. ಬಾಳದಿಂದ ಎಣ್ಣೆಯನ್ನು ಹೀರುತ್ತಲ್ಲ, ಬತ್ತಿಯಿಂದ ಅದರ ವರ್ಣನೆ ಆಗಿತ್ತು. ಈಗ ಪುನೀತ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಶ್ರವಣ ಬೆಳಗೊಳದ ಗೊಮ್ಮಟನನ್ನ ಯಾರು ಕೆತ್ತಿರಬಹುದೆಂದು ತರ್ಕಿಸಲಾಗಿದೆ? ಜಕಣಾಚಾರಿ, ಅರಿಷ್ಟನೇಮಿ. ಅರಿಷ್ಟನೇಮಿ. ಮುಂದಿನ ಪ್ರಶ್ನೆ, ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರವು ಎಲ್ಲಿದೆ? ಬಿಳಿಗಿರಿ ರಂಗನ ಬೆಟ್ಟ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಬಿಳಿಗಿರಿ ರಂಗನಾಥ ಬೆಟ್ಟ. ಮುಂದಿನ ಪ್ರಶ್ನೆ, ಮತ್ತೆ ಮತ್ತೆ ಹೇಳುವುದು ಎಂಬರ್ಥದ ಶಬ್ದ ಯಾವುದು? ಪುನರಪಿ, ಪುನರುಕ್ತಿ. ಪುನರುಕ್ತಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಮುಳ್ಳಮ್ಮನ ಹೊಟ್ಟೆಯಾಗ 300 ಮಕ್ಕಳು. ಹಲಸಿನಣ್ಣು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಅರಿಷ್ಟನೇಮಿ ಸರಿಯಾಗಿದೆ. 2 ಉತ್ತರ ಬಿಳಿಗಿರಿ ರಂಗನ ಬೆಟ್ಟ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಪುನರುಕ್ತಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮೊಸರಲ್ಲಿ ಕಲ್ಲು ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ ಹಲಸಿನ ಹಣ್ಣು ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ತಮಗೆ 5 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಉಮೇಶ್ ಅವರಿಗೆ ಕೊಡ್ತಾ ಇದ್ದೇವೆ 2 ಪುಸ್ತಕಗಳನ್ನು. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮಾಯಾ ಅವರಿಗೂ 2 ಪುಸ್ತಕ ದೊರೆತಿದೆ, ಸ್ವೀಕರಿಸಿ. ಅಭಿನಂದನೆಗಳು. ಪುನೀತ್ ಅವರಿಗೆ 5 ಪುಸ್ತಕ ದೊರೆತಿದೆ, ಸ್ವೀಕರಿಸಿ. ಅಭಿನಂದನೆಗಳು. ಕೋಲ ಅಂತ ಒಂದು ಪ್ರಾಣಿ ಇದೆ. ಇದು 24 ಗಂಟೆಗಳಲ್ಲಿ 22 ಗಂಟೆ ನಿದ್ರೆ ಮಾಡುತ್ತೆ. 2 ಗಂಟೆ ಏನಪ್ಪ ಮಾಡುತ್ತೆ ಅಂದರೆ ತಿನ್ನೋದು. ಏನು ತಿನ್ನುತ್ತೆ? ನೀಲಗಿರಿ ಎಲೆಗಳನ್ನು ತಿನ್ನುತ್ತೆ. ಈ ನೀಲಗಿರಿ ಎಲೆಗಳಲ್ಲಿ ಸ್ವಲ್ಪ ವಿಷ ಪ್ರಮಾಣ ಇರೋ ಕಾರಣ ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ತುಂಬ ಸಮಯ ಬೇಕಾಗುತ್ತಂತೆ. ಹಾಗಾಗಿ ಆ ಸಂದರ್ಭದಲ್ಲಿ ಚಟುವಟಿಕೆಯನ್ನು ತೋರದೆ ಒಂದು ಕಡೆ ಸ್ವಸ್ಥವಾಗಿ ನಿದ್ರೆ ಮಾಡುತ್ತೆ. ಆಗ ಜೀರ್ಣವಾಗುತ್ತಂತೆ. ಅದು 22 ಗಂಟೆ ನಿದ್ರೆ, 2 ಗಂಟೆ ಊಟ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.